Hello, my dear students. Welcome back to Learn Easily channel. ರಾಬರ್ಟ್ ಫ್ರಾಸ್ಟ್ ರವರ ಎ ಕನ್ಸಿಡರಬಲ್ ಸ್ಪೆಕ್ ಈ ಒಂದು ಪೋಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ರಾಬರ್ಟ್ ಫ್ರಾಸ್ಟ್ ರವರು ಬರೆದಿರತಕ್ಕಂತಹ ಎ ಕನ್ಸಿಡರಬಲ್ ಸ್ಪೆಕ್ ಈ ಒಂದು ಪೋಯಮ್ನ ಮೇನ್ ಥೀಮನ್ನು ಇಲ್ಲಿ ಗಮನಿಸಿದಾಗ ಇದು ಸ್ವಂತ ಆಲೋಚನಾ ಶಕ್ತಿ ಅಥವಾ ಮನಸ್ಸಿನ ಪ್ರಾಮುಖ್ಯತೆಯನ್ನು ಎತ್ತು ತೋರಿಸುತ್ತೆ. ಅಂದರೆ ಇಂಡಿವಿಜುವಲ್ ಮೈಂಡ್ ಆರ್ ಇಂಟೆಲಿಜೆನ್ಸನ್ನು ಎತ್ತು ತೋರಿಸುತ್ತೆ. ಮನುಷ್ಯರು ಬುದ್ಧಿವಂತಿಕೆಯನ್ನು ಹೊಂದಿದ್ದರೂ ಕೆಲವೊಮ್ಮೆ ತಮ್ಮದೇ ಆದ ವಿವೇಚನೆಯನ್ನು ಬಳಸದೆ ಎಲ್ಲವನ್ನ ಕುರುಡಾಗಿ ಒಪ್ಕೊಳ್ತಾರೆ. ಆದರೆ ಈ ಪದ್ಯದಲ್ಲಿ ಅತ್ಯಂತ ಸಣ್ಣ ಜೀವಿಯಾದ ಕೀಟ, ಒಂದು ಮೈಟ್, ತನ್ನ ಬದುಕನ್ನು ಉಳಿಸಿಕೊಳ್ಳಲು ತನ್ನದೇ ಆದ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತೆ. ಪ್ರತಿಯೊಂದು ಜೀವಿಯು ತನ್ನದೇ ಆದ ಇಷ್ಟ ಕಷ್ಟಗಳನ್ನು ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು ಕವಿಯು ಈ ಒಂದು ಪದ್ಯದ ಮೂಲಕ ತೋರಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಕವಿತೆಯಲ್ಲಿ ಅವರು ಒಂದು ವ್ಯಂಗ್ಯವನ್ನು ಮಾಡ್ತಾ ಇದ್ದಾರೆ. ತನ್ನ ಕಾಲದ ಜನರು ತಮ್ಮ ಮಾನಸಿಕ ಸಾಮರ್ಥ್ಯವನ್ನು ಬಳಸದೆ ವಿಷಯಗಳನ್ನು ಯಾಂತ್ರಿಕವಾಗಿ ಒಪ್ಪಿಕೊಳ್ಳುವ ಸ್ವಭಾವವನ್ನು ಕವಿ ರಾಬರ್ಟ್ ಫ್ರಾಸ್ಟ್ ರವರು ಇಲ್ಲಿ ವ್ಯಂಗ್ಯವಾಗಿ ಟೀಕೆ ಮಾಡ್ತಾ ಇದ್ದಾರೆ, ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಕೀಟಕ್ಕಿರುವಷ್ಟು ಸ್ವಂತ ಆಲೋಚನೆ ಮನುಷ್ಯರಿಗಿಲ್ಲವೇ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕವಿ ತಾವು ಕೇವಲ ತೋರಿಕೆಯ ಪ್ರಾಣಿ ಪ್ರೇಮಿಯಲ್ಲ ಅಂತ ಹೇಳ್ತಾ ಆ ಕೀಟವು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ದರಿಂದ ಮತ್ತು ಅದು ಯಾವುದೇ ಹಾನಿ ಮಾಡದ ಕಾರಣ ಅದಕ್ಕೆ ಬದುಕುವ ಅವಕಾಶ ನೀಡ್ತಾರೆ. ಅಂದರೆ ನಿಜವಾದ ಗೌರವವು ಬುದ್ಧಿವಂತಿಕೆ ಮತ್ತು ಜೀವದ ಬೆಲೆ ಇರಬೇಕು ಎಂಬುದು ಈ ಒಂದು ಪದ್ಯದ ಮೇನ್ ಥೀಮ್ ಆಗಿರುತ್ತೆ. ಹಾಗಾದರೆ ರಾಬರ್ಟ್ ಫ್ರಾಸ್ಟ್ ರವರು ಯಾವ ರೀತಿ ಈ ಒಂದು ಪದ್ಯದಲ್ಲಿ ಆ ಒಂದು ಕೀಟದ ಬಗ್ಗೆ ಮತ್ತು ಬುದ್ಧಿವಂತಿಕೆ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ಕಲಿಯೋಣ. ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಎ ಸ್ಪೆಕ್ ದಟ್ ವುಡ್ ಹ್ಯಾವ್ ಬೀನ್ ಬಿನೀತ್ ಮೈ ಸೈಟ್ ಸೆಟ್ ಆಫ್ ಅಕ್ರಾಸ್ ವಾಟ್ ಐ ಹ್ಯಾಡ್ ರಿಟನ್ ದೇರ್. ನೋಡಿ, ಇಲ್ಲಿ ಹೇಳ್ತಾರೆ, ಕವಿ ಬಿಳಿಯ ಹಾಳೆಯ ಮೇಲೆ ಬರೆಯುತ್ತಿರುವಾಗ ಅವರ ಕಣ್ಣಿಗೆ ಒಂದು ಸಣ್ಣ ಕೀಟ ಕಾಣಿಸುತ್ತೆ. ಅದು ಎಷ್ಟೊಂದು ಚಿಕ್ಕದಾಗಿರುತ್ತೆ ಅಂದರೆ ಒಂದು ವೇಳೆ ಆ ಕಾಗದ ಅಷ್ಟೊಂದು ಬಿಳಿಯಾಗಿರದಿದ್ದರೆ ಅದು ಕಣ್ಣಿಗೆ ಬೀಳುತ್ತಲೇ ಇರಲಿಲ್ಲ. ಆ ಸಣ್ಣ ಕಣವು ಕವಿ ಬರೆದ ಅಕ್ಷರಗಳ ಮೇಲೆ ಚಲಿಸಲು ಪ್ರಾರಂಭಿಸುತ್ತೆ ಅಂತ. ಇಲ್ಲಿ ಕವಿ ತನ್ನ ಅತ್ಯಂತ ಸಾಮಾನ್ಯ ಅಥವಾ ಕ್ಷುಲ್ಲಕವೆಂದು ಪರಿಗಣಿಸಲ್ಪಟ್ಟ ವಿಷಯಗಳಿಗೂ ಸಹ ಸರಿಯಾದ ಹಿನ್ನೆಲೆ ಇದ್ದಾಗ ಗಮನ ಸೆಳೆಯಬಲ್ಲದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಐ ಹ್ಯಾಡ್ ಐಡ್ಲಿ ಪಾಯ್ಸಡ್ ಮೈ ಪೆನ್ ಇನ್ ಏರ್ ವಿತ್ ಇನ್ಕ್ಲಿನೇಷನ್ಸ್ ಇಟ್ ಕುಡ್ ಕಾಲ್ ಇಟ್ಸ್ ಓನ್. ಕವಿ ಆ ಒಂದು ಕಣದ ಮೇಲೆ ಆ ಇಂಕಿನ ಚುಕ್ಕಿಯನ್ನು ಇಟ್ಟು ಅದನ್ನು ತಡೆಯಲು ಆ ಒಂದು ಪೆನ್ನನ್ನು ಬಳಸ್ತಾರೆ. ಆದರೆ ಅದರ ಚಲನೆಯಲ್ಲಿ ಏನೋ ಒಂದು ವಿಚಿತ್ರತೆಯನ್ನು ಕಂಡು ಅವರು ಯೋಚನೆಗೆ ಬೀಳ್ತಾರೆ. ಅದು ಕೇವಲ ಗಾಳಿಗೆ ಹಾರ ಬಂದ ಧೂಳಿನ ಕಣವಾಗಿರಲಿಲ್ಲ, ಬದಲಾಗಿ ಅದು ತನ್ನದೇ ಆಸೆ ಅಭಿರುಚಿಗಳನ್ನು ಹೊಂದಿರುವ ಒಂದು ಸಣ್ಣ ಪುಟ್ಟ ಜೀವಂತ ಕೀಟವಾಗಿತ್ತು. ಅಂದರೆ ಇಲ್ಲಿ ಆ ಧೂಳು, ಜಡವಸ್ತು, ಕಣ ಅಂತಕ್ಕಂಥದ್ದು ಚೇತನ ಜೀವವನ್ನು ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಗುರುತಿಸಿ ಹೇಳ್ತಾ ಇದ್ದಾರೆ. ಆ ಪುಟ್ಟ ಜೀವಿಗೂ ತನ್ನದೇ ಆದ ವ್ಯಕ್ತಿತ್ವ ಅಥವಾ ಮನಸ್ಸು ಇದೆ ಅಂತ ಕವಿ ಇಲ್ಲಿ ಕಂಡುಕೊಂಡಿದ್ದಾರೆ. ಇಟ್ ಪಾಸ್ಡ್ ಆಸ್ ವಿತ್ ಸಸ್ಪೆಷನ್ ಆಫ್ ಮೈ ಪೆನ್ ವಿತ್ ಲೋಥಿಂಗ್ ಫಾರ್ ಅಗೇನ್ ಇಟ್ ಟರ್ನ್ ಟು ಫ್ಲೈ. ಆ ಕೀಟವು ಕವಿಯ ಒಂದು ಪೆನ್ನನ್ನು ಕಂಡು ಅನುಮಾನದಿಂದ ನಿಲ್ಲುತ್ತೆ, ನಂತರ ವೇಗವಾಗಿ ಓಡುತ್ತೆ, ಇನ್ನು ಆ ಒಂದು ಒಣಗದ ಆ ಇಂಕ್ನ ಬಳಿ ಹೋಗಿ ಅದನ್ನು ಕುಡಿಯುತ್ತೆ ಅಥವಾ ವಾಸನೆಯನ್ನು ನೋಡುತ್ತೆ. ಆದರೆ ಅದು ಅದಕ್ಕೆ ಇಷ್ಟವಾಗದ ಕಾರಣ ಅದು ಅಲ್ಲಿಂದ ಹಾರಿ ಹೋಗಲು ಪ್ರಯತ್ನಿಸುತ್ತೆ. ಇಲ್ಲಿ ಕೀಟ ಕೇವಲ ಯಾಂತ್ರಿಕವಾಗಿ ಚಲಿಸ್ತಾ ಇಲ್ಲ, ಬದಲಾಗಿ ಅದು ಸನ್ನಿವೇಶಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸ್ತಾ ಇದೆ, ಇಷ್ಟ ಕಷ್ಟಗಳನ್ನು ಪ್ರದರ್ಶನ ಮಾಡ್ತಾ ಇದೆ. ಪ್ಲೈನ್ಲಿ ವಿತ್ ಆನ್ ಇಂಟೆಲಿಜೆನ್ಸ್ ಐ ಡೆಲ್ಟ್ ಟು ಎಕ್ಸ್ಪ್ರೆಸ್ ಹೌ ಮಚ್ ಇಟ್ ಡಿಡಂಟ್ ವಾಂಟ್ ಟು ಡೈ. ಕವಿ ತಾನು ಒಂದು ಬುದ್ಧಿವಂತ ಜೀವಿಯೊಂದಿಗೆ ವ್ಯವಹರಿಸ್ತಾ ಇದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಕೀಟಕ್ಕೆ ಕಾಲುಗಳಿರಲು ಜಾಗವೇ ಇಲ್ಲದಷ್ಟು ಆದ ಚಿಕ್ಕದಾಗಿದ್ದರೂ ಸಾಯಬಾರದು ಎಂಬ ಹಂಬಲದಿಂದ ಅದು ಓಡ್ತಾ ಇತ್ತು. ಬದುಕೆಂಬ ಹಂಬಲ, ವಿಲ್ ಟು ಸರ್ವೈವ್ ಎನ್ನುವುದು ಗಾತ್ರಕ್ಕೆ ಸಂಬಂಧಿಸಿದ್ದಲ್ಲ. ಚಿಕ್ಕ ಜೀವಿಯಲ್ಲೂ ದೊಡ್ಡ ಮಟ್ಟದ ಬದುಕುವ ಆಸೆ ಮತ್ತು ಬುದ್ಧಿವಂತಿಕೆ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾರೆ. ಇಟ್ ರ್ಯಾನ್ ವಿತ್ ಟೆರರ್ ಆ್ಯಂಡ್ ವಿತ್ ಕನ್ನಿಂಗ್ ಕ್ರೆಪ್ಟ್ ವಾಟ್ ಎವರ್ ಐ ಅಕಾರ್ಡೆಡ್ ಇಟ್ ಆಫ್ ಫೇಟ್. ಕೀಟವು ಭಯದಿಂದ ಓಡುತ್ತದೆ ಮತ್ತು ಬುದ್ಧಿವಂತಿಕೆಯಿಂದ ತೆವಳುತ್ತೆ. ನಂತರ ಅದು ಎಲ್ಲಿಯೋ ಹೋಗಲಾಗದೆ ಕಾಗದ ಮಧ್ಯದಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತೆ. ಕವಿ ತನಗೆ ಯಾವ ವಿಧಿಯನ್ನು, ಸಾವು ಅಥವಾ ಬದುಕು ವಿಧಿಯನ್ನು ನೀಡ್ತಾರೋ ಅದಕ್ಕೆ ಶರಣಾಗುತ್ತೆ ಅಂತ. ಅಸಹಾಯಕತೆಯ ಸ್ಥಿತಿಯಲ್ಲಿ ಪ್ರತಿಯೊಂದು ಜೀವಿಯು ಅಂತಿಮವಾಗಿ ವಿಧಿಗೆ ಅಥವಾ ಬಲಿಷ್ಠ ಶಕ್ತಿಗೆ ಶರಣಾಗಲೇಬೇಕು ಎಂಬುದನ್ನು
ಈ ಸಾಲು ಎತ್ತಿ ತೋರಿಸುತ್ತೆ. ಐ ಹ್ಯಾವ್ ನನ್ ಆಫ್ ದ ಟೆಂಡರರ್ ದ್ಯಾನ್ ದೋ ಐ ಲೆಟ್ ಇಟ್ ಲೈ ದೇರ್ ಟಿಲ್ ಐ ಹೋಪ್ ಇಟ್ ಸ್ಲ್ಯಾಪ್. ಕವಿ ತಾನು ಆ ಪ್ರಾಣಿ ಹಕ್ಕಿಗಾಗಿ ಹೋರಾಡುವ ಅತಿಯಾದ ಪ್ರಾಣಿ ಪ್ರೇಮಿಯಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಆದರೂ ಆ ಕೀಟವು ತನಗೆ ಯಾವುದೇ ಕೆಟ್ಟದನ್ನು ಮಾಡದ ಕಾರಣ ಅವರು ಅದನ್ನು ಕೊಲ್ಲದೆ ಅದು ಮಲಗುವವರೆಗೂ ಹಾಗೆಯೇ ಬಿಡ್ತಾರೆ. ಇಲ್ಲಿ ಕವಿ ರಾಬರ್ಟ್ ಫ್ರಾಸ್ಟ್ ಅತಿಯಾದ ನಾಟಕೀಯ ಪ್ರೇಮಕ್ಕಿಂತ ಅಂದರೆ ಕಲೆಕ್ಟಿವಿಸ್ಟಿಕ್ ಲವ್ ಅನ್ನೋದಕ್ಕಿಂತ ಮನುಷ್ಯತ್ವ ಮತ್ತು ಸಹಬಾಳ್ವೆಗೆ ಇಲ್ಲಿ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಐ ಹ್ಯಾವ್ ಎ ಮೈಂಡ್ ಮೈ ಸೆಲ್ಫ್ ಆ್ಯಂಡ್ ರೆಕಗ್ನೈಸ್ ಆನ್ ಎನಿ ಶೀಟ್ ದ ಲೀಸ್ಟ್ ಡಿಸ್ಪ್ಲೇ ಆಫ್ ಮೈಂಡ್. ನೋಡಿ, ಕೊನೆ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಕವಿ ತನಗೂ ಒಂದು ಮನಸ್ಸಿದೆ ಮತ್ತು ಬೇರೆ ಯಾವುದೇ ರೂಪದಲ್ಲಿ ಬುದ್ಧಿವಂತಿಕೆ ಕಂಡರೂ ಅದನ್ನು ತಾನು ಗುರುತಿಸಬಲ್ಲೆ ಅಂತ ಹೇಳ್ತಾರೆ. ಕಾಗದದ ಮೇಲೆ ಸ್ವಲ್ಪವೇ ಬುದ್ಧಿವಂತಿಕೆಯ ಪ್ರದರ್ಶನ ಕಂಡರೂ ತನಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಪದ್ಯದ ಮುಖ್ಯ ಉದ್ದೇಶವೆಂದರೆ ಸ್ವಂತ ಆಲೋಚನೆಯ ಮಹತ್ವವನ್ನು ಸಾರುವುದು. ಅಂದಿನ ಕಾಲದಲ್ಲಿ ಜನರು ಬುದ್ಧಿವಂತಿಕೆ ಇದ್ದರೂ ಯೋಚಿಸದೆ ಎಲ್ಲವನ್ನು ಒಪ್ಪಿಕೊಳ್ತಾ ಇದ್ದರು. ಅದನ್ನು ಕವಿ ಇಲ್ಲಿ ಟೀಕಿಸ್ತಾರೆ. ಆ ಪುಟ್ಟ ಕೀಟಕ್ಕಿರುವ ಬುದ್ಧಿವಂತಿಕೆ ಮತ್ತು ಬದುಕುವ ಛಲ ಇಂದಿನ ಮನುಷ್ಯರಲ್ಲಿ ಇಲ್ಲದಿರುವುದನ್ನು ಕವಿ ಇಲ್ಲಿ ವ್ಯಂಗ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ರಾಬರ್ಟ್ ಫ್ರಾಸ್ಟ್ ರವರ ಕನ್ಸಿಡರಬಲ್ ಸ್ಪೆಕ್ ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು, ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಿಡಿಯೋಗೆ ಹೈಪನ್ನು ನೀಡಿ ಅಂತ ತಿಳಿಸುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.